ನಮಸ್ಕಾರ. ಕಿರಿಕೀರ್ತಿ ಅಂತ ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ನೀವು ನೋಡಿರ್ತೀರಿ, ಪುಟ್ಟಣ್ಣ ಸಿನಿಮಾನ ಶೋಸ್ನ ಎಲ್ಲ ಕಡೆ ಕಮ್ಮಿ ಮಾಡ್ತಿದ್ದಾರೆ ಅಂತ. ಪುಟ್ಟಣ್ಣನೇ ಅಂತಲ್ಲ, ಇವತ್ತು ನಿನ್ನೆ ಮತ್ತೊಂದು ಕನ್ನಡ ಸಿನಿಮಾಗೂ ಅದೇ ಪರಿಸ್ಥಿತಿ. ಯಾವ್ದಾದ್ರು ಒಂದು ಪರಭಾಷೆಯ ಸಿನಿಮಾಗಳು ಬಂದ ತಕ್ಷಣ ಕನ್ನಡ ಸಿನಿಮಾಗಳನ್ನ ಅಲ್ಲಿಂದ ಕಿತ್ತಾಕ್ಬಿಡೋದು. ಇದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದ್ರ ಹಾವಳಿ ತುಂಬಾ ಜಾಸ್ತಿ ಆಗಿದೆ. ಇದು ಹೆಂಗಾಗಿದೆ ಅಂದ್ರೆ, ಕನ್ನಡ ನಟರು, ಕನ್ನಡ ಪ್ರೊಡ್ಯೂಸರ್ಗಳು ಬೇಡ್ಗಳ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದನ್ನ ತಡಿಬೇಕು. ಇದ್ರ ವಿರುದ್ಧ ಕನ್ನಡಿಗರು, ನಾವು ಸರ್ಕಾರದ ಕೈಲಿ ಏನು ಮಾಡಕ್ ಆಗ್ತಿಲ್ವಾ? ಬಿಡಿ ಸ್ವಾಮಿ, ಅವ್ರ ಕೈಲಿ ಏನೂ ಆಗಲ್ಲ. ನಾವು ಜನಗಳು, ಕನ್ನಡದವರು, ಕನ್ನಡದ ಅಭಿಮಾನಿಗಳು, ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡವರು ನಾವುಗಳು ನಮ್ಮ ಸಿನಿಮಾಗಳನ್ನ, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ನಟರನ್ನ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ಉಳಿಸಬೇಕಾಗಿದೆ. ಇವತ್ತು ಪುಟ್ಟಣ ಸಿನಿಮಾದ ಏನು ಈ ಒಂದು ಎಫೆಕ್ಟ್ ಆಗಿದೆ, ಇದ್ರ ಬಗ್ಗೆ ಮಾತಾಡಕ್ಕೆ ಅದೇ ಸಿನಿಮಾದ ಹೀರೋ ಕೋಮಲ್ ಅವ್ರು ನಮ್ಮ ಜೊತೆಲಿದ್ದಾರೆ. ಸರ್, ಏನ್ ಸರ್ ನಿಜವಾದ ಸಮಸ್ಯೆ ಏನಾಗ್ತಿದೆ? ಯಾಕೆ ನಿಮ್ ಸಿನಿಮಾನ ಬೇಕಾದಾಗೆ ಬೇಕಾದ ಶೋ ಕೊಡ್ತಾರೆ, ಇಲ್ಲ ಅಂದ್ರೆ ಕಿತ್ತು ಬಿಸಾಕ್ತಾರೆ? ಏನಾಗ್ತಿದೆ? ಫಸ್ಟ್ ಆಫ್ ಆಲ್, ನಿಮ್ ತರ ಒಂದು ವ್ಯಕ್ತಿತ್ವ ಉಳ್ಳವರು, ಧ್ವನಿ ಕೊಡ್ತಾ ಇರೋರು ಬಹಳ ಬೆರಳೆಣಿಕೆ ಜನ. ಆದ್ರೂ ನಾನು ಇವತ್ತು ನಿಮ್ಮ ಇಷ್ಟು ದೂರ ಬಂದಿದೆ ಯಾಕೆಂದ್ರೆ ನಿಮ್ಮ ಒಂದು ಕಳಕಳಿ ಪ್ರೀತಿ ನನ್ನ ಪಿಕ್ಚರ್ ಮೇಲೆ. ನೀವು ನನ್ನ ಪಿಕ್ಚರ್ಗೆ ಸಂಬಂಧ ಇಲ್ಲ, ನೀವು ಕನ್ನಡ ಪಿಕ್ಚರ್ ಅಂತ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಜಕ್ಕೂ ದೌರ್ಭಾಗ್ಯ ಏನು ಅಂತ ಅಂದ್ರೆ, ನನ್ನ 22 ವರ್ಷದ ಸರ್ವೀಸು 98 ಪಿಕ್ಚರ್ ಆಗ್ತಾ ಬರ್ತಾ ಇದೆ. ಇವತ್ತವರೆಗೂ ನಂದು ಯಾವ್ದಾದ್ರು ಫ್ಲಾಪ್ ಪಿಕ್ಚರ್ ಇತ್ತು ಅಂತಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ, ಫಸ್ಟ್ ಶೋಗೆ ಗೊತ್ತಾಗ್ಬಿಡುತ್ತೆ. ನೀವು ಬರೋಲ್ಲ ಮುಂದೆ. ನಾನು ಆ ಶೋಗಳಿಗೆಲ್ಲ ಯಾವ್ದು ಕರೆದ್ರು ಕದ್ದು ಓಡಾಡ್ಬಿಡ್ತೀನಿ, ಯಾಕಂದ್ರೆ ನಂಗೆ ಗೊತ್ತದ ಏನ್ ಮಾಡಿದ್ರೆ ಎತ್ತಕ್ಕಾಗಲ್ಲ ಅಂತ. ಈ ಪರ್ಟಿಕ್ಯುಲರ್ ಪಿಕ್ಚರ್ ಎಲ್ಲಾ ಕಡೆಗೂ ಎಕ್ಸ್ಟ್ರಾಡರಿ ಹೋಗ್ತಾ ಇದೆ. ನಾನು ನೋಡಿದೆ ಸರ್, ಸಿನಿಮಾ ತುಂಬಾ ಚೆನ್ನಾಗಿದೆ. 400 ಜನ ಬರ್ತಾರೆ, 250 ಸೀಟ್ ಇರುತ್ತೆ, ಫುಲ್ ಆಗುತ್ತೆ. 250 ಜನಕ್ಕೆ ಟಿಕೆಟ್ ಸಿಗಲ್ಲ. ಒಂದ್ ಸಲ ಬರ್ಬೋದು, 2 ಸಲ ಬರ್ಬೋದು. ನನಗೆ ಕೊಟ್ಟಿರೋದು ಒಂದೊಂದು ಶೋಗಳು ಎಷ್ಟೋ ಕಡೆ, ಅವಾಗ ಜನ ವಾಪಸ್ ಹೋಗ್ತಾರೆ. ಈ ಮತ್ತೆ ಈ ಟ್ರಾಫಿಕ್ ಅಲ್ಲಿ ಈ ಜನ ಹುಡ್ಕೊಂಡ್ಬಂದು ಆ ಪಿಕ್ಚರ್ ನೋಡೋದು ಬಹಳ ಅಪರೂಪ. ಹಿಂಗಾಗಿ ನನಗೆ ಆಕ್ಚುಲ್ ನನಗೆ ಥಿಯೇಟರ್ ಪ್ರಕಾರ ಕೊಟ್ಬಿಟ್ಟಿದ್ರೆ ನಂಗೆ ಫಸ್ಟ್ ವೀಕೆ ಒಂದು 70-80 ಲಕ್ಷ ರೂಪಾಯಿ ಮಾಲಲ್ಲೇ ಬಂದಿರೋದು. ಇದು ನಾನು ಏನಂತಂದ್ರೆ, ನಮ್ಮ ಒಂದು ಇವಾಗ ನಾವೇನಾದ್ರು ಬಂದು ಇದನ್ನೆಲ್ಲ ಈ ಮಾಧ್ಯಮದಲ್ಲಿ ಹೇಳ್ಕೊಂಡಾಗ ಮೋಸ್ಟ್ಲಿ ಪಿಕ್ಚರ್ ಓಡ್ತಿಲ್ವೇನೋ ಅದಕ್ಕೆ ಬಂದು ಹೇಳ್ತಾರೆ ಅಂತ ಅಂತಾರೆ. ನಾನು ನನ್ನ ಎಲ್ಲ ಹಿಸ್ಟ್ರಿ ತೆಗೆದು ನೋಡಿ, ಸರ್ ಇಲ್ಲ, ಬುಕ್ ಮೈ ಶೋ ಎಲ್ಲ 83% ಜನ ಸೂಪರ್ ಆಗಿದೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ಆಮೇಲೆ ಯಾರಾದ್ರೂ ಒಬ್ರು ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಬರೆದ್ರೆ ನಾನ್ ನಿಮ್ಗೆ ಏನಲ್ಲಿ ಹೊಡಿತೀರೋ ಹೊಡಿಸ್ಕೊಳಕ್ ರೆಡಿ. ಬಟ್ ಆದ್ರೆ ಪಿಕ್ಚರ್ ಚೆನ್ನಾಗಿದ್ದು, ಜನ ಇಷ್ಟಪಟ್ಟು, ಇಡೀ ಫ್ಯಾಮಿಲಿ ಮಕ್ಕಳುಗಳು, ನಾನು ನಿನ್ನೆ ಒರೈನ್ ಮಾಲ್ ಅಲ್ಲಿ ನೋಡ್ತಾ ಇದ್ದೆ. ನನಗೆ ಆಕ್ಚುಲಿ ಬೇಸಿಕ್ ಆಗಿ ಸಪೋರ್ಟ್ ಮಾಡಿರೋದು ಒರೈನ್ ಮಾಲ್ ಅಲ್ಲಿ ಒಂದ್ರಲ್ಲಿ. ನನಗೆ ಅಲ್ಲೇನೆ ಬೆಸ್ಟ್ 3 ಶೋಸ್ ಕೊಟ್ಟಿರೋದು. ಇನ್ ಮಿಕ್ಕಿದ ಕಡೆ ಎಲ್ಲಾ ಕಡೆ ಒಂದೊಂದ್ ಶೋ. ಅದು ಇಷ್ಟ ಬಂದ ಟೈಮಿಂಗ್ಸ್, ಇಷ್ಟ ಬಂದ ಟೈಮಿಂಗ್ ನೋಡಿ. ನಿನ್ನೆ ತೆಲುಗು ಪಿಕ್ಚರ್ ರಿಲೀಸ್ ಇದೆ ಅಂತ ಅಂದ್ರು. ತೆಲುಗು ಮಂತ್ರಿ ಮಾಲ್ ಒಳಗೆ ನಮ್ಮ ಏರಿಯಾ ಮಲ್ಲೇಶ್ವರಂ ಹೇಳಲಿಲ್ಲ ಕೇಳಲಿಲ್ಲ, 5 ದಿನಕ್ಕೆ ಪಿಕ್ಚರ್ ತೆಗೆದಾಕ. ಸರ್, ಈಗ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಿದ್ದಾಗ ಇದ್ದಕ್ಕಿದ್ದಂಗೆ ಕನ್ನಡ ಸಿನಿಮಾಗಳು ಶೋ ಕಮ್ಮಿ ಮಾಡ್ಬೋದು, ಕಿತ್ತಾಕ್ಬಿಟ್ಟು ಬೇರೆ ಸಿನಿಮಾ ಹಾಕೋದು ಯಾಕೆ ಮಾಡ್ತಾರೆ ಸರ್? ಈಗ ಅವ್ರದ್ದು ಒಂದು ರೂಲ್ಸ್ ಇರುತ್ತೆ, ಏನಂತ ಅಂದ್ರೆ ಇವಾಗ ಇಷ್ಟು ಪರ್ಸೆಂಟೇಜ್ ಆಫ್ ಆಡಿಯನ್ಸ್ ಅಡ್ಮಿಷನ್ ಆಗಿರ್ಬೇಕು ಅಂತ. ಬಟ್ ನೀವು ಇಷ್ಟು ಪರ್ಸೆಂಟ್ ಆಫ್ ಅಡ್ಮಿಷನ್ ಎಲ್ಲಾ ಪಿಕ್ಚರ್ಗೂ ಅಪ್ಲಿಕಬಲ್ ಅಲ್ಲ. ಇವತ್ತು ನೀವು ದಿಲ್ವಾಲೆ ಆಗ್ಲಿ, ಬಾಜಿರಾವ್ ಮಸ್ತಾನೆ ಆಗ್ಲಿ 70% ಅಲ್ಲಿ ಹೋಗ್ತಾ ಇಲ್ಲ. ಅಥವಾ ಇನ್ನೊಂದು ಯಾವ್ದು ತೆಲುಗು ಪಿಕ್ಚರ್, ತಮಿಳ್ ಪಿಕ್ಚರ್, ನನಗೆ ಯಾವ ಭಾಷೆ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಆರ್ಟ್ಗೆ ಲ್ಯಾಂಗ್ವೇಜ್ ಇಲ್ಲ, ಬಟ್ ನಮ್ಗೆ ಬೇರೆ ಊರಿಲ್ಲ. ನಾವು ಕೇಳೋದಕ್ಕೆ ಬೇರೆ ಊರಿಲ್ಲ. ನೀವು ರಿಪೋರ್ಟ್ ತೋರಿಸ್ತಾ ಇದ್ರಿ, 80%, 85%, 75%, 99% ಫೀಲಿಂಗು ಇತ್ತು. ಹೌದು. ಸೊ ಅಷ್ಟು ಚೆನ್ನಾಗಿ ಹೋಗ್ತಿದ್ದಾಗ ಏನೋ ಒಂದು ಸ್ಟ್ರಾಟಜಿ ಮಾಡ್ಬಿಟ್ಟು ಕಿತ್ತಾಕ್ತಾರೆ ಅಂತ. ಏನ್ ಸ್ಟ್ರಾಟಜಿ ಮಾಡ್ತಾರೆ ಸರ್ ಅವರು? ಆ ಸ್ಟ್ರಾಟಜಿ ಅಂದ್ರೆ ಅಡ್ಮಿಷನ್ ಲೆವೆಲ್ ಅಲ್ಲಿ ಇವಾಗ ನಮ್ಗೆ ಒಂದು 350 ಸೀಟ್ ಇಂದ ಥಿಯೇಟರ್ಗೆ ಕೊಟ್ಟಿರ್ತಾರೆ ಪಿಕ್ಚರ್. ಸರಿ, ಅಲ್ಲಿ ನಮಗೆ 100 ಜನ ಬಂದಿರ್ತಾರೆ. ಇನ್ನೊಂದು ಸ್ಕ್ರೀನ್ ಅಲ್ಲಿ 200 ಸ್ಕ್ರೀನ್ ಇತ್ತು ಅಂದ್ರೆ 100 ಜನ ಅಂದ್ರೆ ಅರ್ಧ ಥಿಯೇಟರ್ ಇದ್ದಂಗ ಆಗುತ್ತೆ. ಈ 350 ಸೀಟ್ ಅಲ್ಲಿ ಇದ್ದಾಗ ಇದು 30% ಆಗುತ್ತೆ. ಈ ಪಿಕ್ಚರ್ ಅಷ್ಟೇ ತೆಗ್ದಾಕ್ರಿ ಅಂತ ಅಲ್ಲಿ. ಅವಾಗ ಏನಾಗುತ್ತೆ, ನಿಮ್ಗೆ ಅಡ್ಮಿಷನ್ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಅಡ್ಮಿಷನ್ ಅಲ್ಲಿ ಯಾರು ಮಾತಾಡೋದಕ್ಕಾಗಲ್ಲ ಇಲ್ಲಿ. ಬಟ್ ಇಲ್ಲಿ ಏನಂತಂದ್ರೆ ಬಹಳ ನೋವಾಗೋದೇನು ಅಂತಂದ್ರೆ, ಯಾವ್ದಾದ್ರು ಲ್ಯಾಂಗ್ವೇಜ್ ಪಿಕ್ಚರ್ ಬಂತು ಅಂದಾಗ 165 ಶೋ ವಜೀರ್ ಕೊಟ್ರು ನಿಮ್ ಸಿನಿಮಾ ಕಿತ್ತಾಗ ಅದೇ ಟೈಮಲ್ಲಿ. ನಮಗಾದ್ರಲ್ಲಿ ನಾವು 155 ಶೋ ಕೇಳ್ತಾ ಇಲ್ಲ ಸ್ವಾಮಿ, ನಮ್ದೊಂದು 20 ಶೋ ಕೊಡಿ ಸಾಕು ಅಂತೀವಿ. ಎಂಟೈರ್ ಮಾಲ್ಗಳಲ್ಲಿ ಒಂದೊಂದು ಶೋ ಕೊಡ್ತಾರೆ. ನೀವು ಒಂದು ಶೋಗೋಸ್ಕರ ಆ ಪರ್ಟಿಕ್ಯುಲರ್ ಟೈಮ್ಗೆ ಆ ಆಡಿಯನ್ಸ್ ಹೋಗ್ಬೇಕು. ಕರೆಕ್ಟ್. ಪಿಕ್ಚರ್ ಎಲ್ಲರೂ ಹೇಳ್ತಾರೆ ಸೂಪರ್ ಆಗಿದೆ ಪಿಕ್ಚರ್ ನೋಡಿ ಅಂತಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇವತ್ತು ಹೈಯೆಸ್ಟ್ ಚರ್ಚೆ ಆಗಿರೋ ಪಿಕ್ಚರ್ ನಂದೇ. ಯಾವ ಗ್ರೂಪ್ ಅಲ್ಲಿ ನೋಡಿ ವಾಚ್ ಕತೆ ಚಿತ್ರಕತೆ ಪುಟ್ಟಣ್ಣ ಅಂತ ಎಲ್ಲಿ ನೋಡ್ಬೇಕು. ಸೊ ಇಲ್ಲಿ ಏನಾಗುತ್ತೆ, ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂದಾಗ ಸಿಂಗಲ್ ಸ್ಕ್ರೀನ್ ಅಲ್ಲಿ ಆ ಆಡಿಯನ್ಸ್ ರೂಢಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಇಲ್ಲಿ ಫೆಸಿಲಿಟೀಸ್ಗೆ ಸೂಟ್ ಆಗಲ್ಲ. ಸೊ ಇಲ್ಲೇನಾಗುತ್ತೆ, ನಮ್ಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ದಂಗೆ ಆಗುತ್ತೆ. ಈಗ ನೋಡಿ, ನಾನು ಬೆಳ್ಳಾರಿಲಿ ಪಿಕ್ಚರ್ ರಿಲೀಸ್ ಮಾಡಿಲ್ಲ, ರಾಯಚೂರಲ್ಲಿ ರಿಲೀಸ್ ಆಗಿಲ್ಲ, ಕೋಲಾರಲ್ಲಿ ರಿಲೀಸ್ ಆಗಿಲ್ಲ, ಹೊಸಪೇಟೆಲ್ ರಿಲೀಸ್ ಆಗಿಲ್ಲ, ಚಾಮರಾಜನಗರ ಆಗಿಲ್ಲ. ಈ ತರ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ. ರೀಸನ್ ಏನಂದ್ರೆ ಸರ್, ತೆಲುಗು 2 ಇದೆ ಸರ್. ತೆಲುಗು 2 ಬರ್ತಾ ಇದೆ ಸರ್.
ಅದು ಬೇಡ ಸರ್, ಅದು ಮುಂದೆ ಬಂದ್ರೆ ಬರಲ್ಲ ಕಲೆಕ್ಷನ್. ಅಂದ್ರೆ ಬೇರೆ ಭಾಷೆಗಳ ಸಿನಿಮಾ ಬಂದ್ರೆ ಕನ್ನಡ ಓಡಲ್ಲ ಅಂತ ಅವರೇ ಹೇಳ್ಬಿಡ್ತಾರ. ಅವಾಗ ನಮಗೊಂದು ಭಯ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಏನಪ್ಪ. ಯಾಕಂದ್ರೆ ಇದೆಲ್ಲ ಹೆಂಗೆ ಅಂತಂದ್ರೆ ಫ್ರೆಜೈಲ್ ಗೂಡ್ಸ್ ತರ. ಇವತ್ತು ತಂದ್ವಿ ಮಟನ್ನ, ಅವತ್ತೇ ತಿನ್ಕೋಬೇಕು, ಇಟ್ಬಿಟ್ಟು ನಾಳೆ ತಿನ್ನೋಣ ಅಂತಂದ್ರೆ ಕೊಳೆದೋಗುತ್ತೆ, ನಾವು ತಿನ್ನಲ್ಲ, ಯಾರು ತಿನ್ನಲ್ಲ. ಹಂಗೆ ಸಿನಿಮಾ ಇವತ್ತು ಪೈರಸಿ ಟಕ್ಕಂತ ಎಲ್ಲ ಒಂದು ಪೈರಸಿ ಬಂದ್ಬಿಡುತ್ತೆ, ಅಥವಾ ಇನ್ನೊಂದು ಮಾಧ್ಯಮದಲ್ಲಿ ಬರುತ್ತೆ, ಅಥವಾ ಯಾರೋ ಫೋನಲ್ಲಿ ತಗೊಂಡು ಹಾಕೊಂಡ್ಬಿಡ್ತಾರೆ. ಸಾಕು ಅವ್ರಿಗೆ ಅಷ್ಟೇ ಒಂದು ಜೋಕ್ಸ್ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಅಂತ. ನಾನು 6 ತಿಂಗಳು ಕಷ್ಟಪಟ್ಟು, ನಮ್ಗೆ ಎಷ್ಟೋ ಜನ ಒಬ್ಬೊಬ್ರು ಇದು ರೀಮೇಕ್ ಅಂತಾರೆ, ನನ್ನ ಒರಿಜಿನಲ್ ಡೈರೆಕ್ಟ್ರೇನೆ ಬಂದು ನಾನು ಕೂಡ ಹಿಂಗ್ ಮಾಡಿಲ್ಲ ಪಿಕ್ಚರ್ನ ಅಂತ ಹೇಳಿದ್ದಾರೆ. ಅದೇ ಡೈರೆಕ್ಟರ್ ಕೈಲೇನೆ. ಯಾಕಂದ್ರೆ ನಮ್ಗೆ ಯಾಕೆ ಇಷ್ಟು ಒಳ್ಳಿಲಿಲ್ಲ ಅಂತ ಅಂದ್ರು. ನಾನು ಪರ್ಸನಲ್ ಆಗಿ ತುಂಬಾ ಹಠ, ನನಗೆ ಏನಾದ್ರು ಒಂದು ಡಿಫ್ರೆಂಟ್ ವರ್ಷನ್ ಕೊಡ್ಬೇಕು ಅಂತ. ಪ್ರತಿಯೊಂದು ಅಂಗಾಂಗಗಳಲ್ಲೂ ನಾವು ಟ್ರೈ ಮಾಡಿದ್ವಿ. ಪ್ಲೇಯರ್ ನಾವು, ಪ್ಲೇ ಗ್ರೌಂಡ್ ಇಲ್ಲ. ಈ ಕನ್ನಡ ನಿಮ್ಮನ್ನು ಉಳಿಸ್ಬೇಕು ಸರ್. ಇವಾಗ ನಾವು ಸರ್ಕಾರಕ್ಕೆ ಹೇಳೋದು, ಮಾಲ್ನವ್ರಿಗೆ ಹೇಳೋದು, ಅವ್ರು ಮಾಲ್ನವ್ರು ಹೇಳಿದ್ರೆ ಬಿಸ್ನೆಸ್ ಮಾಡಕ್ ಬಂದಿದೀವಪ್ಪ, ನನ್ನ ಇಷ್ಟ, ನನಗೆ ಬೇಕಾಗಿದ್ದಾಗ್ತೀನಿ ಅಂತಾನೆ. ಸರ್ಕಾರದವ್ರು ತಲೆ ಕೆಡ್ಸ್ಕೊತಾ ಇಲ್ಲ. ಉಳಿಸ್ಬೇಕಾಗಿರೋದು ಕನ್ನಡ ಆಡಿಯನ್ಸ್. ಅವ್ರಿಗೆ ಏನಾದ್ರು ನೀವೇ ಹೇಳಿ ಸರ್. ಯಾಕಂದ್ರೆ ನಾವು ಯಾವಾಗ್ಲೂ ಬಿಡ್ಕೋತಾ ಇರ್ತೀವಿ, ನಾವು ಹೇಳ್ತಾ ಇರ್ತೀವಿ. ನೀವು ಒಬ್ಬ ನಟ, ಕನ್ನಡದ ನಟ, ನಿಜ ಹೇಳ್ಬೇಕು ಅಂದ್ರೆ ಸಂಕಷ್ಟದಲ್ಲಿ ಇದೀರಿ. ಯಾಕಪ್ಪ ಅಂತಂದ್ರೆ ಹೊಟ್ಟೆ ಉರಿಯುತ್ತೆ ಸರ್. ಸರ್ ಇಲ್ಲ, ಇದು ಹೆಂಗೆ ಅಂತಂದ್ರೆ ಈಗ ನೀರ್ ಬರುತ್ತೆ, ಇವತ್ತು ನೀರ್ ಹಿಡ್ಕೊಂಬಿಡಿ ಅಂತಾರೆ. ನನ್ನ ಹತ್ರ 3 ಬಿಂದಿಗೆ ಇರೋದು. ನಾಳೆ ನಾಡದ್ ನೀರ್ ಬರಲ್ರಿ, ಇವತ್ತು ಹಿಡ್ಕೊಂಬಿಡಿ ಅಂದ್ರೆ ಎಲ್ಲಿ ಹಿಡ್ಕೊಳ್ಳಿ ನೀರ್ನ? ನಂಗೆ ಬಿಂದಿಗೆ ತಗೊಳಕ್ ಆಗಲ್ಲ. ಸೊ ನೀರ್ನ ನಾವು 3 ಬಿಂದಿಗೆ ಇಟ್ಕೊಂಡು ಹಾಳಾಗೋಲಿ ಬಿಡಪ್ಪ, ಏನೋ ಒಂದೊಂದು ಹುಷಾರಾಗಿ ಇಟ್ಕೊಳ್ಳೋಣ ಅಂತ. ಈ ಪರಿಸ್ಥಿತಿ ಹಿಂಗಾಗದಾಗ ನಾವು ಎಲ್ಲಾ ಇಂಡಸ್ಟ್ರಿ ಒಳಗೆ ನನ್ನ ಬಗ್ಗೆ ಮಾತಾಡ್ತಾರೆ, ಸಖತ್ ಟೈಮಿಂಗ್ ಆರ್ಟಿಸ್ಟು, ಸಖತ್ ಇದು ಅದು ಅಂತಾರೆ. ಇಲ್ಲಿ ನಾವು ಕೊರಗ್ತಾ ಇದೀವಿ. ಇದಕ್ಕೊಂದೇ ದಾರಿ ಏನು ಅಂತಂದ್ರೆ, ನೀವು ಎಷ್ಟೋ ಚಿತ್ರಕ್ಕೆ ಸಪೋರ್ಟ್ ಮಾಡಿದೀರಾ, ನೀವು ವಾಯ್ಸ್ ಓವರ್ ಕೊಟ್ಟಿದ್ದೀರಾ, ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದೀರಾ. ನಾನು ಹೇಳ್ಬೋದು, ನಿಮ್ಗೇನೋ ಪಿಕ್ಚರ್ ಚೆನ್ನಾಗಿಲ್ಲ ಅಂತಂದ್ರೆ ದಯವಿಟ್ಟು ನೋಡ್ಬೇಡಿ. ನಾನೇ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರಾದ್ರೂ ಚೆನ್ನಾಗಿದೆ ಅಂದ್ರೆ ನೀವೇ ನಿಮ್ ಗ್ರೂಪ್ ಅಲ್ಲಿ ಹೇಳಿ, ದಯವಿಟ್ಟು ಈ ಪಿಕ್ಚರ್ನ ಹಿಟ್ ಮಾಡಿ ಅಷ್ಟೇ ಸರ್. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಪುಟ್ಟಣ್ಣ ಸಿನಿಮಾನ ಆಗಿರ್ಬೋದು, ಮದುವೆ ಮಮತೆ ಕರೆಯಲ್ ಆಗಿರ್ಬೋದು, ವೀರಪ್ಪನ ಆಗಿರ್ಬೋದು, ಯಾವುದೇ ಆಗಿರ್ಲಿ, ಸಿನಿಮಾ ಶೋ ಇಲ್ಲ ಅಂದ್ರೆ ನೀವು ಹೋಗಿ ಮೊದಲು ಕೇಳಿ, ಯಾಕಪ್ಪ ಶೋ ಇಲ್ಲ? ಚೆನ್ನಾಗಿ ಓಡ್ತಿರೋ ಸಿನಿಮಾ ಕಿತ್ತಾಕ್ಬಾರ್ದು. ಇವ್ರು ಹೇಳ್ತಿರೋದು ಅದನ್ನೇ. ದಯವಿಟ್ಟು ಕನ್ನಡ ಆಡಿಯನ್ಸ್ ಒಂದ್ ಮಾಲ್ಗೆ ಹೋಗ್ತೀರಾ, ಕೇಳಿ ಸಿನಿಮಾ ಅವ್ರಷ್ಟು ಕಾನ್ಫಿಡೆಂಟ್ ಆಗಿ ಒಬ್ಬ ಹೀರೋ ಬಂದ್ಬಿಟ್ಟು ಕ್ಯಾಮ್ರಾ ಎದುರುಗಡೆ ಹೇಳಕ್ ಚಾನ್ಸ್ ಇಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ನೀವ್ ಹೇಳಿದ್ ನಾನು ಕೇಳ್ತೀನಿ ಅಂತ ಹೇಳಕ್ ಚಾನ್ಸೇ ಇಲ್ಲ. ಅದು ಇವತ್ತು ಓಪನ್ ಚಾಲೆಂಜ್. ಬಿಕಾಸ್ ಸಿನಿಮಾ ನಾನು ನೋಡಿದೀನಿ, ಸಿನಿಮಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನರ್. 2.5 ಗಂಟೆ ನಿಮಗೆ ಹೆಂಗ್ ಟೈಮ್ ಪಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದ್ಭುತವಾದ ಹಾರರ್, ಅದ್ಭುತವಾದ ಕಾಮಿಡಿ, ತುಂಬಾ ಒಳ್ಳೆ ಸಿನಿಮಾ. ಉಳಿಸ್ಬೇಕಾಗಿರೋದು ಕನ್ನಡದವರು, ಕನ್ನಡ ಆಡಿಯನ್ಸ್ ನೀವುಗಳೇ. ಥಿಯೇಟರ್ ಹೋಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನಿಮ್ಮ ಧ್ವನಿ ಎತ್ತಿ, ಯಾಕಪ್ಪ ಶೋ ಇಲ್ಲ ಕನ್ನಡ ಸಿನಿಮಾಗೆ? ಅದಕ್ಕೆ 20 ಶೋ ಕೊಟ್ಟಿದ್ಯಾ, ಇದಕ್ಕೆ ಯಾಕೆ 1 ಶೋ? ನೀವು ಕೇಳಿ, ಯಾಕಪ್ಪ ಈ ಸಿನಿಮಾ ಇಲ್ಲ, ಈ ಸಿನಿಮಾ ಬೇಕು ನನಗೆ ಅಂತ ಕೇಳಿ. 10 ಜನ ಕೇಳಿದ್ರೆ ಅವ್ನು ಯೋಚನೆ ಮಾಡ್ತಾನೆ, ಓ ಈ ಸಿನಿಮಾ ಜನ ಕೇಳ್ತಾ ಇದಾರೆ, ಹಾಕ್ಬೇಕು ನಾನು ಅಂತ. ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ಪೈರಸಿಯಲ್ಲಿ ಬಿಟ್ಟು ಥಿಯೇಟರ್ಲ್ಲೇ ಹೋಗಿ ನೋಡಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ಕೋಮಲ್ ಅವರೇ, ನಾನು ಅಷ್ಟೇ ಕೇಳೋದು, ಎಷ್ಟೊಂದು ಜನ ಟೆಕ್ಕೀಸ್ ಇದನ್ನೆಲ್ಲ ನೋಡ್ತಾ ಇರ್ತೀರಾ, ನೀವು ಎಷ್ಟೋ ಒಳ್ಳೊಳ್ಳೆ ಪಿಕ್ಚರ್ಗೆ ಪುಷ್ ಮಾಡಿದ್ದೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಹೇಳಿದ್ದೀರಾ. 2.5 hours ದ ಬೆಸ್ಟ್ ಎಂಟರ್ಟೈನ್ಮೆಂಟು. ಪಿಕ್ಚರ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ನಾನು ಓಡ್ತಾ ಇಲ್ಲ ಅಂತ ಬಂದು ನಾನು ಕಂಪ್ಲೇಂಟ್ ಹೇಳ್ತಾ ಇಲ್ಲ. ನನಗೆ ಮ್ಯಾಕ್ಸಿಮಮ್ ಥಿಯೇಟರ್ ಸಿಕ್ಕಿದ್ರೆ 10 ವಾರದಲ್ಲಿ ಬರೋದು 2 ವಾರದಲ್ಲಿ ಬಂದ್ಬಿಡುತ್ತೆ. ಈ 10 ವಾರಕ್ಕೆ ಹಿಂಗೆ ವಾರ 5 ಪಿಕ್ಚರ್ ಬರ್ತಾ ಇರುತ್ತೆ. ಇವ್ರ ಜೊತೆ ಒಂದೊಂದು ಶೋಗೆ ಒದ್ಲಾಡಬೇಕು. ಹಂಗಾಗಿ ನೀವೇ ನಂಗೆ ಸಪೋರ್ಟ್ ಮಾಡಬೇಕು. ನನ್ನನ್ನು ಯಾವಾಗಲೂ ಹರಿಸಿದ್ದೀರಾ, ಇವಾಗಲೂ ಹರಿಸಿ ಆಶೀರ್ವದಿಸಿ.